ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೆರೆದಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇಂದು ನಮ್ಮ ನೃತ್ಯಸುಧಾ ಸಂಸ್ಥೆಯ ನೃತ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಮನದಾಳದಿಂದ ಸ್ವಾಗತಿಸುತ್ತಿದ್ದೇನೆ. ಯಾವುದೇ ಶುಭ ಕಾರ್ಯಕ್ರಮವನ್ನು ಗಣಪತಿಯ ಸ್ಮರಣೆಯಿಂದ ಆರಂಭ ಮಾಡಿದರೆ ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೆಯುತ್ತದೆ, ಯಾವುದೇ ಅಡೆತಡೆಗಳು ಇರುವುದಿಲ್ಲ ಎಂದು ಹೇಳುತ್ತಾರೆ. ಅದೇ ರೀತಿ ಇಂದಿನ ನಮ್ಮ ಕಾರ್ಯಕ್ರಮವನ್ನು ಪ್ರಥಮ ಪೂಜಿತನಾದ ವಿನಾಯಕನ ಒಂದು ಪ್ರಸ್ತುತಿಯಿಂದ ಆರಂಭ ಮಾಡಲಿದ್ದೇವೆ. ಚೌತಿಯ ದಿನ ಚಂದ್ರನನ್ನು ನೋಡಬಾರದು ಎಂಬ ವಿಷಯ ನಮಗೆಲ್ಲರಿಗೂ ತಿಳಿದಿರಬಹುದು. ಅದರ ಹಿಂದಿನ ಕಥೆಯೂ ಸಹ ನಮ್ಮಲ್ಲಿ ಹಲವರಿಗೆ ತಿಳಿದಿರಬಹುದು. ಆ ಕಥೆಯನ್ನು ಚುಟುಕಾಗಿ ನಮ್ಮ ಈ ಪ್ರಸ್ತುತಿಯಲ್ಲಿ ತೋರಿಸಲಾಗಿದೆ. ವಾಮನ ರೂಪದ ಮಹೇಶ್ವರ ಪುತ್ರನೇ, ನಿನ್ನ ಕೃಪಾ ಕಟಾಕ್ಷದ ಛಾಯೆಯಲ್ಲಿ ನಮ್ಮನ್ನು ಸದಾಕಾಲ ಇರಿಸು. ದೀನರಿಗೆ ದಯಾಕಾರನಾಗಿರುವ ದಿವಾಕರನಂತಹ ಕಾಂತಿ ಹಾಗೂ ಸುಧಾಕರನಂತಹ ರೂಪವನ್ನುಳ್ಳ ಸದ್ಗುಣಗಳ ಧಾಮನಾದ ಗಣಪತಿಯನ್ನು ನಾರಾಯಣ ಕವಿಯು ಅತ್ಯಂತ ಮನೋಹರವಾಗಿ ವರ್ಣಿಸಿದ್ದಾರೆ. ಇದರ ನೃತ್ಯ ಪ್ರಸ್ತುತಿಯನ್ನು ನಮ್ಮ ಗುರುಗಳಾದ ವಿದುಷಿ ಸೌಮ್ಯ ಸುಧೀಂದ್ರರಾವರು ಮಾಡಿರುತ್ತಾರೆ. ಇದೀಗ ನಿಮ್ಮ ಮುಂದೆ ವಿನಾಯಕ ಕೌತ್ವಂ, ರಾಗ ಹಂಸಧ್ವನಿ, ತಾಳ ಆದಿ, ರಚನೆ ಶ್ರೀಯುತ ನಾರಾಯಣ ಕವಿಯವರು. ताम 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 हे तेरे की नता ताम 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 हे तेरे की नता झुम तक झुम ताम 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 हे तेरे की नता झुम तक झुम ताम 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 हे तेरे की नता
काशीनाथ विनुत चरित्र वामन रूप महेश्वर पुत्र तुझे नंपिन करुण जूडुमं पट्लपराहु शायक विघ्न विनायक देव प्रणामु वशीकर दीन दयाकर कांति दिवाकर रूप सुधाकर गुण रत्नाकर नीकु प्रख्यतु पराप प्रताप राम सद्गुण धाम तुम सत्सकिन
ಅಮರ ಕೃತಿ ಶಂಕರ ಶ್ರೀಗಿರಿ ನಾದಪ್ರಭು. ಈ ಕೃತಿಯಲ್ಲಿ ಕೈಲಾಸನಾಥನಾದ ಶಿವನು ಚಿತ್ತ ಸಭೆಯಲ್ಲಿ ನೃತ್ಯ ಮಾಡುವ ಅದ್ಭುತ ವೈಭವವನ್ನು ಕೊಂಡಾಡಲಾಗಿದೆ. ಭಸ್ಮಲೇಪಿತ ತ್ರಿನೇತ್ರನಾದ ಶಿವನು ತನ್ನ ಕೊರಳಿನಲ್ಲಿ ರುಂಡಮಾಲೆಯನ್ನು ಧರಿಸಿ ಭೂತಗಣಗಳೊಂದಿಗೆ ನೃತ್ಯ ಮಾಡುವ ಚಿತ್ರಣವನ್ನು ನಾವು ಇಲ್ಲಿ ಕಾಣಬಹುದು. ಶಿವನು ಕಿಂಗಿಣಿಗಳನ್ನು ಧರಿಸಿಕೊಂಡು ನರ್ತಿಸುವುದನ್ನು ಕಂಡು ಮುದಗೊಂಡ ದೇವತೆಗಳು ಮುನಿಗಳು ನೃತ್ಯವನ್ನು ನೋಡಿ ಆನಂದಿಸುವ ಸೊಬಗನ್ನು ಹಾಗೂ ಸಂಪೂರ್ಣ ಸ್ವರಲಯದ ಸೌಂದರ್ಯದೊಂದಿಗೆ ಶಿವನು ಶ್ರೀ ಪದ್ಮನಾಭನ ಹೃದಯದಲ್ಲಿ ಹೇಗೆ ವಿರಾಜಿಸಿದ್ದಾನೆ ಎಂಬುದನ್ನು ನಾವು ಈ ಕೃತಿಯಲ್ಲಿ ಕಾಣಬಹುದು. ಇದು ಹಂಸಾನಂದಿ ರಾಗ ಹಾಗೂ ಆದಿತಾಳದಲ್ಲಿ ರಚಿಸಲ್ಪಟ್ಟಿದೆ. ಇದೀಗ ನಿಮ್ಮ ಮುಂದೆ ಶಂಕರ ಶ್ರೀಗಿರಿ ನಾದಪ್ರಭು. नाथ प्रभु शंकर श्री नाथ प्रभु शंकर श्री नाथ प्रभु
ಇನ್ನು ಮುಂದೆ ಬರಲಿರುವ ಪ್ರಸ್ತುತಿ ದೇವಿ ಸ್ತುತಿ. ಇದರಲ್ಲಿ ದೇವಿ ತ್ರಿಪುರ ಸುಂದರಿಯ ಮಹಿಮೆಯನ್ನು ಹಾಗೂ ಸೌಂದರ್ಯವನ್ನು ವರ್ಣಿಸಲಾಗಿದೆ. 3 ಲೋಕಕ್ಕೆ ಸುಂದರಿಯಾಗಿರುವ ದೇವಿಯು ತ್ರಿಶೂಲಿನಿ, ಸಿಂಹವಾಹಿನಿ ಹಾಗೂ ಪರಿಪಾಲಿನಿಯ ರೂಪಗಳಲ್ಲಿ ಲೋಕವನ್ನು ಪೋಷಿಸುತ್ತಾಳೆ. ಇಡೀ ಜಗತ್ತಿಗೆ ಶಕ್ತಿ, ಸೌಂದರ್ಯ ಮತ್ತು ಕರುಣೆಯ ಸಂಕೇತವಾದ ತ್ರಿಪುರ ಸುಂದರಿ ಅಮ್ಮನವರು ಸೃಷ್ಟಿ, ಸ್ಥಿತಿ ಮತ್ತು ಲಯದ ತ್ರೈಗುಣ್ಯ ಸ್ವರೂಪಿಯಾಗಿದ್ದಾರೆ. ಅವರು ಕೇವಲ ದೈವ ಸ್ವರೂಪ ಮಾತ್ರವಲ್ಲದೆ ನಮ್ಮೆಲ್ಲರ ಹೃದಯದಲ್ಲಿ ಜಾಗೃತಿಯಾಗುವ ಭಕ್ತಿ ಮತ್ತು ಶಾಂತಿಯ ದೀಪವೂ ಹೌದು. ಈ ಸೃಷ್ಟಿ ಚಕ್ರವನ್ನು ಮುನ್ನಡೆಸುವ ತಾಯಿ ನಮಗೂ ಶ್ರೇಷ್ಠತೆಯ ದಾರಿಯನ್ನು ತೋರಿಸಲಿ ಎಂದು ಪ್ರಾರ್ಥಿಸುತ್ತಾ, ದೇವಿ ತ್ರಿಪುರ ಸುಂದರಿಯ ದಿವ್ಯ ಅನುಗ್ರಹವನ್ನು ಪಡೆಯುವ ಪ್ರಯತ್ನದಲ್ಲಿ ನಮ್ಮ ಮುಂದಿನ ಪ್ರದರ್ಶನ ನಿಮ್ಮ ಮುಂದೆ. ಇದು ರಾಗ ಚಿತ್ರಾಂಬರಿ ಹಾಗೂ ಮಿಶ್ರ ಚಾಪು ತಾಳದಲ್ಲಿದ್ದು ಶ್ರೀ ಮಧುರೈ ಆರ್ ಮುರಳೀಧರನ್ ಇವರಿಂದ ರಚಿಸಲ್ಪಟ್ಟಿದೆ. ತ್ರಿಪುರ ಸುಂದರಿ
அடக்கி தடங்காதிகளே இங்க தினம் படைத்தாய் இடைவரும் நீதாய் கடக்கி தடங்காதிகளே இங்க தினம் படைத்தாய் இடைவரும் நீதாய் எனக்கும் ஒரு வழி கொடுத்தாய் திறம் கொடுத்தாய் நல்லிடம் கொடுத்தாய் எனக்கும் ஒரு வழி கொடுத்தாய் திறம் கொடுத்தாய் நல்லிடம் கொடுத்தாய் அகம் குளிர புகழ் தந்து அவனிலே என்னை அழிக்க வைத்தார் கவலை முடிய செய்த நினைத்த போதினை பேரருள் தந்தாய் அகம் குளிர புகழ் தந்து அவனிலே என்னை அழிக்க வைத்தார் கவலை முடிய செய்த நினைத்த போதினை பேரருள் தந்தாய் சரிக திகம கம மகரி திகம கம மதனி மதனி தனி 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 கரி தனி 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 பதத்தி கரி தனி கரி தனி கரி தனி தவ கரி தனி கரி தனி தவட பரமகரி பூர சுந்தரி त्रिशूली परिपालिनी जगन्मोहिनी सिंहवाहिनी गंडमंडसंहारिणी शंकरी सुंदरी वंदनी यादवी त्रिपुर सुंदरी त्रिपुर सुंदरी त्रिपुर सुंदरी जगन्मोहिनी सिंहवाहिनी त्रिपुर सुंदरी ಶ್ರೀ ಆದಿಗುರು ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟ ಪ್ರಭು ಪ್ರಾಣನಾಥಂ ಎನ್ನುವ ಶಿವಾಷ್ಟಕಂ. ಶಿವನು ಪ್ರಾಣನಾಥನಾಗಿ ಸಕಲ ಜೀವಿಗಳ ಪ್ರಾಣದಲ್ಲಿ ನೆಲೆಸಿರುವನು. ವಿಶ್ವನಾಥನಾಗಿ ಇಡೀ ಜಗತ್ತಿಗೆ ಒಡೆಯನು. ಹಾಗೆ ಜಗನ್ನಾಥನಾಗಿ ಜಗದೊಡೆಯನಾದ ಮಹಾವಿಷ್ಣುವಿನಿಂದಲೂ ಆರಾಧಿಸಲ್ಪಡುವನು. ಕಾಲವನ್ನು ಸಹ ಜಯಿಸುವ ಮಹಾಕಾಲನು ಕೊರಳಲ್ಲಿ ರುಂಡಮಾಲೆಯೊಂದಿಗೆ ಸರ್ಪವನ್ನು ಧರಿಸಿ ತನ್ನ ಜಟೆಯಿಂದ ಗಂಗೆಯ ತರಂಗಗಳನ್ನು ಹರಿಸುವನು. ದೇಹದಲ್ಲಿ ಭಸ್ಮವನ್ನು ಧರಿಸಿ ವಟವೃಕ್ಷದ ಅಡಿಯಲ್ಲಿ ವಾಸಿಸುವ ಪರಶಿವನು ಅಟ್ಟಹಾಸದಿಂದ ಮೆರೆಯುವ ದುಷ್ಟರನ್ನು ನಾಶ ಮಾಡುವನು. ಚಿತ್ತ ಭೂಮಿಯನ್ನೇ ತನ್ನ ವಾಸಸ್ಥಳವನ್ನಾಗಿಸಿಕೊಂಡು ಕಾಮನ ದಹನ ಮಾಡಿದ ಸದಾ ನಿರ್ವಿಕಾರನಾದ ಭವಭಯಹಾರಕನಾದ ಪರಶಿವನ ಭವ್ಯ ರೂಪವನ್ನು ಈ ಕೃತಿಯಲ್ಲಿ ವರ್ಣಿಸಲಾಗಿದೆ. ಇದು ಮೋಹನ ರಾಗದಲ್ಲಿದ್ದು ಖಂಡಚಾಪು ತಾಳದಲ್ಲಿ ರಚಿಸಲ್ಪಟ್ಟಿದೆ. ಇದೀಗ ನಿಮ್ಮ ಮುಂದೆ ಶಿವಾಷ್ಟಕಂ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ.
जटाधूमिवासं महाटाटहासं महापापनाशं सदा सुप्रकाशं गिरीशं गणेशं सुरेशं महेशं शिवं शङ्करं शम्भुवीशानवीरे स्मशानि वसन्तं मनोजं दहन्तं शिवं शङ्करं शम्भुवीशानवीरे हरं सर्पहारं चिदाभूविहारं भवं वेदसारं सदा निर्विकारं स्मशानि वसन्तं मनोजं दहन्तं शिवं शङ्करं ಅಸುರ ಸಂಹಾರಕ್ಕಾಗಿ ದೇವಿಯು ರೌದ್ರ ರೂಪವನ್ನು ತಾಳಿ ರಣರಂಗದಲ್ಲಿ ಕುಣಿಯುವುದನ್ನು ನಾವು ಮುಂದಿನ ಪ್ರಸ್ತುತಿಯಲ್ಲಿ ಕಾಣಬಹುದು. ಕ್ರೋಧದ ಉನ್ಮತ್ತದಲ್ಲಿ ದೇವಿಯ ಕಣ್ಣುಗಳಿಂದ ಬೆಂಕಿಯ ಕಿಡಿಗಳು ಜ್ವಾಲೆಯಂತೆ ಆವರಿಸುತ್ತವೆ. ಸೃಷ್ಟಿ ಚಕ್ರಕ್ಕೆ ಮೂಲನಾಗಿ ಪ್ರಕೃತಿಗೆ ಚೇತನ ನೀಡುವ ಶಂಕರಿಯು ಯುದ್ಧ ಭೂಮಿಯಲ್ಲಿ ರಾಕ್ಷಸ ವೃಂದಗಳನ್ನು ನಾಶ ಮಾಡುತ್ತಾ ತಾಂಡವ ಆಡುತ್ತಾಳೆ. ಕೊನೆಯಲ್ಲಿ ಮಹಿಷಾಸುರ ಮರ್ದಿನಿ ಸ್ತೋತ್ರದ ಶ್ಲೋಕಗಳೊಂದಿಗೆ ಈ ಪ್ರಸ್ತುತಿಯು ಸಂಪನ್ನಗೊಳ್ಳುತ್ತದೆ. ಇದೀಗ ನಿಮ್ಮ ಮುಂದೆ ಭೈರವನಾರಿ, ರಾಗ ಶುಭ ಪಂತುವರಾಳಿ, ತಾಳ ಆದಿ, ರಚನೆ ರಾಷ್ಟ್ರಕವಿ ಕುವೆಂಪು.
ಓಂಕಾರ ರೂಪಿಣಿ ಭೈರವಿ ಓಂಕಾರ ರೂಪಿಣಿ ಭೈರವಿ ತುಳಿಯುವಳಾರಿ ಭೈರವನಾರಿ ತುಳಿಯುವಳಾರಿ ಭೈರವನಾರಿ ರಣರಂಗದಲ್ಲಿ ರೌದ್ರವ ತೋರಿ ತುಳಿಯುವಳಾರಿ ಭೈರವನಾರಿ ರಣರಂಗದಲ್ಲಿ ರೌದ್ರವ
ನಮ್ಮನ್ನು ಕರುಣೆಯಿಂದಲೇ ನೋಡು ಎಂದು ಈ ಹಾಡಿನ ಮೂಲಕ ಶಿವನ ಆರಾಧನೆಯನ್ನು ನಾವು ಕಾಣಬಹುದು. ಈ ನೃತ್ಯ ಪ್ರಸ್ತುತಿಯಲ್ಲಿ ಬಾಲ ಮಾರ್ಕಾಂಡೇಯನ ಮುಗ್ಧ ಭಕ್ತಿಗೆ ಒಲಿದು ಯಮನ ಪಾಶದಿಂದ ರಕ್ಷಿಸಿದ ಸಂಚಾರಿಯನ್ನು ನಾವು ಕಾಣಬಹುದು. ಮನ್ಮಥನನ್ನು ಧರಿಸಿ ಪಾರ್ವತಿಯನ್ನು ತನುವಿನೊಳಗೆ ಇರಿಸಿಕೊಂಡು ಅರ್ಧನಾರೀಶ್ವರ ಎಂದು ಎನಿಸಿಕೊಂಡವನೇ, ಸರ್ವೋಚ್ಚ ಮತ್ತು ನಿರ್ಗುಣ ನಿರಾಕಾರನಾದ ಶಿವನೇ, ನಿನಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ. ಅನಂತನಾಗಿರುವ ನೀನು ನಂಬಿದವರಿಗೆ ಸದಾ ಇಂಬನ್ನು ಕರುಣಿಸುತ್ತಿರು ಎಂದು ಬೇಡಿಕೊಳ್ಳುತ್ತಾ ತಮ್ಮೆದುರಿಗೆ ಸಾದರಪಡಿಸುತ್ತಿದ್ದೇವೆ ಶ್ರೀ ಪ್ರಸನ್ನಕುಮಾರ್ ವಿರಚಿತ ಕರುಣದಿ ಕಾಯೋ ನಟರಾಜ. ರಾಗ ಲವಂಗಿ, ತಾಳ ಆದಿ. ಕರುಣದಿ ಕಾಯೋ ನಟರಾಜ, ಕರುಣದಿ ಕಾಯೋ ನಟರಾಜ, ಕರುಣದಿ ಕಾಯೋ ನಟರಾಜ, ಕರುಣದಿ ಕಾಯೋ Namah Shivaya.
ಮಥನ ದಹಿಸಿ ಮನವ ಗೆದ್ದವನೇ ಮಥನ ದಹಿಸಿ ಮನವ ಗೆದ್ದವನೇ ಮಡಲಿಯ ತನುವಿನೊಳಗಿರಿಸಿಕೊಂಡವನೇ ಮಡಲಿಯ ತನುವಿನೊಳಗಿರಿಸಿಕೊಂಡವನೇ ಮಡದಿಯ ತನುವಿನೊಳಗಿರಿಸಿಕೊಂಡವನೇ ಮಥನ ದಹಿಸಿ ಮನವ ಗೆದ್ದವನೇ ಮಡದಿಯ ತನುವಿನೊಳಗಿರಿಸಿಕೊಂಡವನೇ ಕರುಣದಿ ಕಾಯೋ ನಗರಾಜಾನಮ್ಮನ್ ಕರುಣದಿ ಕಾಯೋ ವಿಷವನ್ನು ಜಗವ ಕಾಯನೇ ಕರುಣದಿ ಕಾಯೋ ನಟರಾಜ ಆದಿ ಅಂತ್ಯವಿಲ್ಲದ ವಿರಾಟ ರುದ್ರನೇ 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 ಭಕ್ತರಿ ಒದಗುವ ಪ್ರಸನ್ನ ರೂಪನೇ ಭಕ್ತರಿ ಒದಗುವ ಪ್ರಸನ್ನ ರೂಪನೇ ಆದಿ ಅಂತ್ಯವಿಲ್ಲದ ವಿರಾಟ ರುದ್ರನೇ ಭಕ್ತರಿ ಒದಗುವ ಪ್ರಸನ್ನ ರೂಪನೇ ಕರುಣದಿ ಕಾಯೋ ನಟರಾಜಾನಮ್ಮನ್ ಕರುಣದಿ ಕಾಯೋ ನಟರಾಜ ವಿಷವನುಂಡು ಜಗವ ಕಾಯಹರನೇ ಶಂಕರನೇ ಪುರಧರನೇ ಕರುಣದಿ ಕಾಯೋ ನಟರಾಜ ವಿಷವನುಂಡು ಜಗವ ಕಾಯಹರನೇ ಶಂಕರನೇ ಪುರಧರನೇ ಶಂಕರನೇ ನಮ್ಮ ಮುಂದಿನ ಪ್ರಸ್ತುತಿ ಆನಂದ ಅಮೃತವರ್ಷಿ. ಗ್ರೀಷ್ಮ ಋತುವಿನಲ್ಲಿ ಸೂರ್ಯನ ಪ್ರತಾಪಕ್ಕೆ ಬಾಡಿ ಹೋದಂತಹ ಸಕಲ ಜೀವರಾಶಿಗಳಿಗೆ ಮಳೆಯ ಹನಿಗಳು ಜೀವನಾಡಿ ತುಂಬಿದಂತೆ ಹೊಸ ಚೈತನ್ಯ ತುಂಬುತ್ತದೆ. ಮಳೆ ಬಂದಾಗ ಮರ ಗಿಡಗಳಿಂದ ಹಿಡಿದು ಪ್ರಾಣಿ ಪಕ್ಷಿಗಳವರೆಗೆ ಸಂಪೂರ್ಣ ಪ್ರಕೃತಿಯು ಹೊಸತಾಗಿ ಕಂಗೊಳಿಸುತ್ತದೆ. ದೇವತೆಗಳಿಂದ ಪೂಜಿಸಲ್ಪಡುವ ಆದಿಶಕ್ತಿಯ ಮತ್ತೊಂದು ರೂಪವಾದ ತಾಯಿ ಅಮೃತೇಶ್ವರಿಯು ಅಮೃತ ವರ್ಷಿಣಿಯಾಗಿ ಭೂಮಿಗೆ ಮಳೆಯ ಆಭರಣವನ್ನು ತಂದುಕೊಡುತ್ತಾಳೆ. ಸದಾ ಕಾಲ ಆನಂದದಲ್ಲಿರುವ ಹೃದಯಗಳಲ್ಲಿ ನೆಲೆಸಿರುವ ದೇವಿಯು ಮಳೆಗೆ ಕಾರಣರೂಪಿಯಾಗಿದ್ದಾಳೆ ಎಂದು ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು ಈ ಕೃತಿಯಲ್ಲಿ ಹೇಳುತ್ತಾರೆ. ಇದೀಗ ನಮ್ಮ ಕಲಾವಿದರು ನೃತ್ಯದ ಮೂಲಕ ಮಳೆಯ ಆನಂದವನ್ನು ಪಸರಿಸಲು ಬರುತ್ತಿದ್ದಾರೆ. ರಾಗ ಅಮೃತವರ್ಷಿಣಿ, ತಾಳ ಆದಿ.
ನಮ್ಮ ಮುಂದಿನ ನೃತ್ಯ ಚಿನ್ನ ಕಣ್ಣು. ಈ ನೃತ್ಯವು ದೇವಕಿ ವಸುದೇವನ 8ನೇ ಪುತ್ರನಾದ ಶ್ರೀ ಕೃಷ್ಣನ ಬಾಲ್ಯ ಲೀಲೆಗಳನ್ನು ಆಧರಿಸಿದೆ. ಇದರಲ್ಲಿ ಕೃಷ್ಣನು ಬೆಣ್ಣೆ ಕದಿಯುವ, ಗೋಪಿಕೆಯರೊಡನೆ ಆಟವಾಡುವ ಮಧುರ ಕ್ಷಣಗಳ ಕುರುಹುಗಳನ್ನು ಕಲಾತ್ಮಕವಾಗಿ ಪ್ರಸ್ತುತಪಡಿಸುತ್ತಿದ್ದರು. ಅಂತೆಯೇ ಮಣ್ಣನ್ನು ತಿಂದು ಯಶೋಧ ಮಾತೆಗೆ ತನ್ನ ಬಾಯಿಯೊಳಗೆ ಇಡೀ ಲೋಕವನ್ನೇ ತೋರಿಸಿದ ಅದ್ಭುತವನ್ನು, ಹಾಗೆಯೇ ರಾಕ್ಷಸಿಯಾದ ಭೂತನಿಯ ಸಂಹಾರದ ಕಿರು ಸಂಚಾರಿಯನ್ನು ಈ ನೃತ್ಯದಲ್ಲಿ ದರ್ಶಿಸಲಾಗಿದೆ. ಇಂತಹ ಸೊಬಗಿನ ನೃತ್ಯ ಪ್ರಸ್ತುತಿಯನ್ನು ಈಗ ನಿಮ್ಮ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾರೆ. ಈ ಹಾಡನ್ನು ನೂಪುರ ನೃತ್ಯ ಕಲಾಕ್ಷೇತ್ರ ಇವರ ಧ್ವನಿ ಸುರುಳಿಯಿಂದ ಆರಿಸಲಾಗಿದೆ. Ah
அவன் செய்த லீலை சொல்லிலடக்க முடியுமா புரியுமா சின்ன கண்ணன் எங்கள் கண்ணன். ನಮ್ಮ ಇಂದಿನ ನೃತ್ಯ ಕಾರ್ಯಕ್ರಮದ ಕೊನೆಯ ಪ್ರಸ್ತುತಿ ತಿಲ್ಲಾನ. ಈ ತಿಲ್ಲಾನದಲ್ಲಿ ತ್ರಿಮಾತೆಯರ ಗುಣಗಾನವನ್ನು ಮಾಡಲಾಗಿದೆ. ವೇದಗಳ ತಾಯಿಯಾದ ಸರಸ್ವತಿಯು ಜ್ಞಾನವನ್ನು ನೀಡುತ್ತಾಳೆ. ಲಕ್ಷ್ಮಿ ಸಮೃದ್ಧಿ ಹಾಗೂ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ. ಹಾಗೆಯೇ ದುರ್ಗೆ ಮೋಕ್ಷದ ಮಾರ್ಗವನ್ನು ತೋರಿಸುತ್ತಾಳೆ. ಇದು ಜೋಗ್ ರಾಗ ಹಾಗೂ ಖಂಡಜಾತಿ ತ್ರಿಪುಟ ತಾಳದಲ್ಲಿ ರಚಿಸಲ್ಪಟ್ಟಿದೆ. ಇದೀಗ ನೀವು ತಿಲ್ಲಾನ. ಧೀ ತನ್ನದ ದಿರನ ಉದನ ತರಗಾನಿಧಿ ಧೀ ತನ್ನದ ದಿರನ ಉದನ ತರಗಾನಿಧಿ ನಾಗದಾನಿ ಕೊಂಬದಾನಿ ಕಿಲ್ಲನದಿ ತನ್ನದ ದಿರನ ಉದನ ತರಗಾನಿಧಿ ನಾಗದಾನಿ ಕೊಂಬದಾನಿ ಕಿಲ್ಲನದಿ
ತರಿಗಿಡದು ತರಿಗಿಡದು ಗಿಡದು ತರಿಗಿಡದು ತರಿಗಿಡದು ಗಿಡದು ತುಂ ತರಿಗಿಡದು ತರಿಗಿಡದು ಗಿಡದು ತುಂ ನಮ್ ತರಿಗಿಡದು ತರಿಗಿಡದು ಗಿಡದು ತುಂ ತದ್ದಿತ್ತಾನು ತಗದಿಗ ತರಿಗಿಡದು ದಿತ್ತಾನು ತಗದಿಗಿಡದು ತಾನು ತರಿಗಿಡದು 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 ಜ್ಞಾನ ಸಾಧನೆಗೆ ಶ್ರೀ ಸರಸ್ವತಿಯಾಗಿ ಇಷ್ಟಾರ್ಥಗಳಿಗೆ ಶ್ರೀ ಲಕ್ಷ್ಮಿಯಾಗಿ ಜ್ಞಾನ ಸಾಧನೆಗೆ ಶ್ರೀ ಸರಸ್ವತಿಯಾಗಿ ಇಷ್ಟಾರ್ಥಗಳಿಗೆ ಶ್ರೀ ಲಕ್ಷ್ಮಿಯಾಗಿ ಮೋಕ್ಷ ಸಾಧನೆಗೆ ಶ್ರೀ ಶಕ್ತಿ ರೂಪದಿ ಬಂದು ಸಗರವಾಗಿರು ಜಗದೀಶ್ವರಿ ನೆಚ್ಚಿನ ಶಿಷ್ಯರ ನೃತ್ಯ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಸ್ವಾದಿಸಿದ್ದೀರಿ. ತಮಗೆಲ್ಲರಿಗೂ ಶಿರವಾಗಿ ವಂದಿಸ್ತಾ ಇದ್ದೇನೆ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಕಿರಿಯ ಕಲಾವಿದರನ್ನ ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಮ್ಮ ಉಡುಪಿಯ ಶಾಖೆಯಿಂದ ಬಂದಿರುವ ಶ್ರೇಯಾ ಭಟ್, ವರ್ಣಿಕಾ, ಈಕ್ಷಾ, ಮಾನ್ಯ, ಮಾನ್ಯ ಪೂಜಾರಿ, ಮಾನ್ಯ ಸಾಲಿಯನ್, ಪ್ರಗತಿ, ಯತಿಕಾ, ಆದ್ಯ, ತಾಶ್ವಿ ಪೂಜಾರಿ ಹಾಗೂ ಸಾಚಿ. ಇನ್ನು ನನ್ನ ಮಂಗಳೂರಿನ ವಿದ್ಯಾರ್ಥಿಗಳಾಗಿರುವ ಚೇತನಾ ರಾವ್, ಚೇತನಾ ಐತಾಳ್, ಶ್ರೀಮಾ, ಐಶ್ವರ್ಯ, ಮಿತಾಲಿ, ಅವಳಿ ಸಹೋದರಿಯರಾಗಿರುವ ದ್ವಿತಿ ಮತ್ತು ದೀಪ್ತಿ, ಆದ್ಯ, ಯಶಸ್ವಿ, ಜೈಷ್ಣವಿ ಹಾಗೂ ಶ್ರೇಯಾ. ಇನ್ನು ಶಂಕರ ಶ್ರೀ ಗಿರಿನಾಥ ಪ್ರಭು
ಎನ್ನುವ ನೃತ್ಯವನ್ನು ಪ್ರಸ್ತುತಪಡಿಸಿರುವ ಕೃತಿ ಎಸ್, ವರ್ಷಾ ಪ್ರಭು, ಸನಿಹಾ, ಕೃತಿಕಾ ಹೂಗಾರ್, ಆದ್ಯಾ ಜಿ, ಪ್ರಾರ್ಥನಾ, ದೀಪಿಕಾ, ತನ್ವಿ ಹಾಗೂ ಸಾನ್ವಿ. ಇನ್ನು ನಮ್ಮ ನೃತ್ಯ ಸುಧಾ ಸಂಸ್ಥೆಯ ಪರ್ಫಾರ್ಮಿಂಗ್ ಟೀಮ್ ವಿದುಷಿ ಸಿಂಚನಾ ಎಚ್.ಎಸ್. ಇವರೆಲ್ಲ ಉಡುಪಿಯಿಂದ ಬಂದಿರುವ ಕಲಾವಿದರು. ವಿದುಷಿ ಸಿಂಚನಾ ಎಚ್.ಎಸ್. ಇವಳು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ವೃತ್ತಿಯನ್ನ ಮಾಡ್ತಾ ಇದ್ದಾಳೆ. ದೀಪ್ತಿ ದೇವಾಡಿಗ, ವಿದುಷಿ ದೀಪ್ತಿ ದೇವಾಡಿಗ, ಇವಳು ಕೂಡ ಇಂಜಿನಿಯರ್. ವಿದುಷಿ ಡಾಕ್ಟರ್ ಶ್ರೀರಕ್ಷಾ ರಾವ್ ಭಟ್ಟಾಜೆ, ವಿದುಷಿ ಭೂಮಿಕಾ ಶೆಟ್ಟಿ, ಕುಮಾರಿಯರಾದ ನಿಶಿತಾ, ಸಹೋದರಿಯರಾದ ಶ್ರೀಪೂರ್ಣ ಹಾಗೂ ಶ್ರೀವರ್ಣ, ಸಿಂಧೂರ ಎಚ್.ಎಸ್. ಇವಳು ಸಿಂಚನಾ ಇವಳ ತಂಗಿ, ಹಾಗೂ ತ್ರಿಷಾ ಅಂಚನ್. ಇನ್ನು ನಮ್ಮ ಮಂಗಳೂರಿನ ತಂಡ ವಿದುಷಿ ಹರ್ಷಿತಾ ಸಾಲಿಯನ್, ವಿದುಷಿ ಸರ್ವಮಂಗಳ, ವಿದುಷಿ ಸ್ನೇಹ ಆಚಾರ್ಯ, ವಿದುಷಿ ವಿಜೇತಾ ಮೊಂಥೆರೋ. ಇತ್ತೀಚೆಗಷ್ಟೇ ಕರ್ನಾಟಕದ ಅತಿ ಕಿರಿಯ ವಿದುಷಿ 17 ವರ್ಷದಲ್ಲಿ ವಿದ್ವತ್ತನ್ನು ಪೂರೈಸಿರುವ ವಿದುಷಿ ಶ್ರೀಯಾರಾವ್ ಸಣ್ಣಯ್ಯ. ಕುಮಾರಿ ಅವಳ ಸಹೋದರಿಯರಾದ ನವ್ಯಾ ಭಟ್ ಮತ್ತು ಕಾವ್ಯ ಭಟ್, ಹಾಗೂ ಕುಮಾರಿ ಶ್ರೀಪ್ರದಾ ರಾವ್ ಭಟ್ಟಾಜೆ. ಇನ್ನು ಕುಮಾರಿಯರಾದ ಸಾನ್ವಿ ಎಪಿ, ಸಾಕ್ಷಿ ಪರಾಂಜಪೆ, ಶ್ರೀಯಾ ಎಸ್, ದೀಪ್ತಿ ರಾವ್, ಇಶಾ ರಾವ್, ಪ್ರಸಿದ್ಧಿ ಹಾಗೂ ಯಜ್ಞಾ ಶೆಟ್ಟಿ. ಇವರ ಲಿಸ್ಟ್ ಬರಲಿಲ್ಲ ಹಾಗೆ. ಶ್ರಾವ್ಯ ಭಳ್ಳಾಳ್. ಇನ್ನು ಇವತ್ತಿನ ಕಾರ್ಯಕ್ರಮವನ್ನ ನಿರೂಪಿಸಿರುವ ನನ್ನದೇ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ನೃತ್ಯ ಸುಧಾದ ಹಿರಿಯ ವಿದ್ಯಾರ್ಥಿ ವಿದುಷಿ ರಚನಾ ಶೆಟ್ಟಿ. ಆರೋಗ್ಯದ ಸ್ವಲ್ಪ ಬೆನ್ನಿನ ಸಮಸ್ಯೆಯಿಂದ ಇವತ್ತು ಪರ್ಫಾರ್ಮ್ ಮಾಡಲಿಲ್ಲ, ಇಲ್ಲಾಂದ್ರೆ ಪ್ರತಿ ವರ್ಷ ಅವಳು ಇಲ್ಲಿ ಪರ್ಫಾರ್ಮ್ ಮಾಡುತ್ತಾಳೆ. ಈ ಪರ್ಫಾರ್ಮಿಂಗ್ ಟೀಮಿನ ಬಗ್ಗೆ ಹೇಳಬೇಕು ಅಂತಾದ್ರೆ, ಇವತ್ತಿನ ಕಾರ್ಯಕ್ರಮಕ್ಕೆ ಸತತವಾಗಿ ನನಗೆ ಬೆನ್ನೆಲುಬಾಗಿ ನಿಂತ ಕೆಲವು ವಿದ್ಯಾರ್ಥಿಗಳಲ್ಲಿ ಇದ್ದಾರೆ. ಉಡುಪಿಯ ಕಲಾವಿದರಲ್ಲಿ ಶ್ರೀಪೂರ್ಣ ರಾವ್ ಮತ್ತು ನಿಶಿತಾ ಪ್ರಾಕ್ಟೀಸ್ ಅನ್ನ ಅವರೇ ತಗೊಳ್ತಾ ಇದ್ರು, ಹಾಗಾಗಿ ಅವರಿಗೂ ಒಂದು ಚಪ್ಪಾಳೆ. ಇನ್ನು ಮಂಗಳೂರಿನಿಂದ ಶ್ರೀಯಾ ರಾವ್ ಹಾಗೂ ನವ್ಯಾ ಭಟ್, ಹಾಗೂ ಇವತ್ತಿನ ಎರಡು
ಡಾನ್ಸ್ ಐಟಮ್ಸ್ ಚಿನ್ನ ಕಣ್ಣನ್ ಮತ್ತು ತ್ರಿಪುರ ಸುಂದರಿ ಎನ್ನುವ 2 ಐಟಮ್ಗಳನ್ನು ನನ್ನದೇ ಶಿಷ್ಯರು ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅವರಿಬ್ಬರಿಗೆ ನೀವು ಜೋರಾದ ಕರತಾಳವನ್ನು ನೋಡಬೇಕು. ಯಾಕೆಂತ ಹೇಳಿದ್ರೆ ಯಜ್ಞಾ ಶೆಟ್ಟಿ ಹಾಗೂ ಕುಮಾರಿ ಶ್ರಾವ್ಯ ಬಳ್ಳಾರ್ ಇವರು ಒಂದು ಕಾರ್ಯಕ್ರಮಕ್ಕೆ ಕೊರಿಯೋಗ್ರಫಿ ಮಾಡುವಷ್ಟು ಸಕ್ಷಮರಾಗಿದ್ದಾರೆ ಅಂತ ಹೇಳಿದ್ರೆ ನನ್ನ ಕಲಿಸುವಿಕೆ ಸಾರ್ಥಕ್ಯ ಹೊಂದಿದೆ. ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ನಿಮ್ಮ ಮಕ್ಕಳನ್ನ ಇಲ್ಲಿ ನೃತ್ಯ ಮಾಡುವುದನ್ನು ನೋಡಿ ಸಂತಸ ಪಟ್ಟ ಎಲ್ಲ ತಂದೆ ತಾಯಿಯಂದರಿಗೂ ನಾನು ಶಿರಬಾಗಿ ನಮಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ನೀವು ನಿಮ್ಮ ಮಕ್ಕಳನ್ನು ನಮಗೆ ಕೊಟ್ಟರೆ ಮಾತ್ರ ಇಂತಹ ಕಾರ್ಯಕ್ರಮ ಆಗ್ಲಿಕ್ಕೆ ಸಾಧ್ಯ. ಇನ್ನು ಇವತ್ತಿನ ಕಾರ್ಯಕ್ರಮವನ್ನ ಈ ವರ್ಷ ಅಂತಲ್ಲ, ಸುಮಾರು ವರ್ಷಗಳಿಂದ ನಾವಿಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಈ ಗಣಪನೆ ವಿದ್ಯಾಗಣಪತಿಯೇ ಅನುವು ಮಾಡಿಕೊಡ್ತಾ ಇದ್ದಾರೆ. ಈ ವಿದ್ಯಾಗಣಪತಿ ಸೇವಾ ಟ್ರಸ್ಟ್ ಇದರ ಎಲ್ಲ ಪದಾಧಿಕಾರಿಗಳಿಗೂ ನಾವೆಲ್ಲರೂ ಶಿರಬಾಗಿ ವಂದಿಸ್ತಾ ಇದ್ದೇವೆ. ಇಷ್ಟು ಒಳ್ಳೆಯ ವೇದಿಕೆಯನ್ನ ಒದಗಿಸಿಕೊಟ್ಟು ಗಣಪನ ಸೇವೆಯನ್ನ ನೃತ್ಯ ಸೇವೆಯನ್ನ ಮಾಡುವ ಅವಕಾಶ ಕೊಟ್ಟಿದ್ದಕ್ಕೆ ವಂದನೆಗಳು ಸರ್. ಇದುವರೆಗೆ ನೃತ್ಯ ವೈಭವವನ್ನು ನಡೆಸಿಕೊಟ್ಟಿರುವ ನೃತ್ಯಸುಧಾ ರಿಜಿಸ್ಟರ್ ಮ್ಯಾರೇಜ್ ಮಂಗಳೂರು ಸಂಸ್ಥೆಯ ನಿರ್ದೇಶಕಿ ವಿದುಷಿ ಶ್ರೀಮತಿ ಸೌಮ್ಯ ಸುಧೀಂದ್ರ ರಾವ್ ಇವರನ್ನು ಆತ್ಮೀಯವಾಗಿ ಅಭಿನಂದಿಸಿದ್ದೇವೆ. ಸುಧೀಂದ್ರ ರಾವ್ ಕೂಡ ವೇದಿಕೆ ಹೋಗಬೇಕಾಗಿ ವಿನಂತಿಸಿದ್ದೇವೆ. ಶ್ರೀಮತಿ ಸುಧೀಂದ್ರ ರಾವ್ ಹಾಗೂ ಡಾಕ್ಟರ್ ಸುಧೀಂದ್ರ ರಾವ್ ಅವರನ್ನು ನಮ್ಮ ಸಂಸ್ಥೆಯ ಕಾನೂನು ಅಧಿಕಾರಿಯಾದ ಶ್ರೀಮತಿ ಸಹನಾ ಭಟ್ ಅವರು ಅಭಿನಂದಿಸಬೇಕಾಗಿ ವಿನಂತಿಸಿದ್ದೀವಿ. ಎಲ್ಲರಿಗೂ ಜೋರಾದ ಚಪ್ಪಲಿ ಬಿಟ್ಟು ಪ್ರೋತ್ಸಾಹಿಸಬೇಕು. ಜೋರಾದ ಚಪ್ಪಲಿ ಬಿಟ್ಟು ಹಾಗೆ ಈ ಕಾರ್ಯಕ್ರಮದ ಪ್ರಾಯೋಜಕರಾದ ನಮಗೆ ಆತ್ಮೀಯರಾದಂಥ ಶ್ರೀ ಉದಯಕುಮಾರ್ ಮಾಲಕರು ಹೋಟೆಲ್ ವೈಭವ್ KSRC ವಿಜಯ ಮಂಗಳೂರು ಇವರು ಕೂಡ ವೇದಿಕೆ ಬಂದು ನಮ್ಮ ಕಿರು ಅಭಿನಂದನೆ ಕಾರ್ಯಕ್ರಮವನ್ನು ತಗೊಳ್ಬೇಕಾಗಿ ವಿನಿಸಿದ್ದೇವೆ. ಶ್ರೀ ಉದಯಕುಮಾರ್ ಇವರನ್ನು ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಅಭಿನಯಿಸಬೇಕಾಗಿ ವಿನಂತಿಸಿದ್ದೇವೆ. ವರ್ಷಪೂರ್ತಿ ನಮಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿರುವಂಥ ಶ್ರೀ ಉದಯಕುಮಾರ್ ಇವರು ತುಂಬ ಅಭಿನಂದನೆಯಿಂದ ನಮಗೆ ಸಹಕರಿಸಿದ್ದಾರೆ. ಈಗ 8 ಗಂಟೆ ಸರಿಯಾಗಿ ಶ್ರೀದೇವರಿಗೆ ಮಹಾಪೂಜೆ ಇವರಿಂದ ನೃತ್ಯ ಕಾರ್ಯಕ್ರಮದಲ್ಲಿ ಬರಲಿದೆ. ಎಲ್ಲರೂ ಈ ಕಾರ್ಯಕ್ರಮ ಕೂಡ ಭಾಗವಹಿಸಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿದೆ.